ಸೆಳೆಯುವ ಗಳಿಗೆ ಬೆಳಕು. ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗೆಯಿಂದಾನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚಳಿ ಇದೆ ಗಾಯ್ಸ್. ಇಲ್ಲಿ ಬಿಸಿಲಿದ್ರೂ ಚಳಿನೇ ಜಾಸ್ತಿ. ನಮ್ಮದು ಈಸ್ಟ್ ಫೇಸ್ ಅಲ್ಲ ಬಾಗಿಲು, ಅಂದರೆ ಸೂರ್ಯನ ಫೇಸ್ ಅಲ್ಲ, ಈ ಕಡೆ ನಂದಿ ಬಾಗಿಲು ಅಂತಾರಲ್ಲ ಅದು. ಹಾಗಾಗಿ ನಮ್ಮ ಮನೆ ಹತ್ರ ಏನೋ ಅಷ್ಟು ಬಿಸಿಲಿರಲ್ಲ. ಇದೊಂದು ಸ್ವಲ್ಪ ಅಡ್ಡ ಕಟ್ಟಿದ್ದಾರೆ, ಹಾಗಾಗಿ ಬಿಸಿಲಿಲ್ಲ ಗೈಸ್. ತೋರಿಸ್ತೀನಿ ರೀ. ಆಚೆ ಬಿಸಿಲು ಚೆನ್ನಾಗಿದೆ, ಬಟ್ ನಮ್ಮ ಮನೆ ಹತ್ರ ಇಲ್ಲ. ನೋಡಿದ್ರಲ್ಲ ಹೊರಗಡೆ ಎಷ್ಟು ಬಿಸಿಲಿದೆ ಗೈಸ್. ಈ ಚಳಿಗೆ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ ಮನೇಲಿ. ಒಂದು ಸ್ವಲ್ಪ ಎಲ್ಲನೂ ಲೇಟಾಗೇ ಆಗುತ್ತೆ ಕೆಲಸ ಎಲ್ಲನೂ. ಇವತ್ತು ಸೋಮವಾರ ಇರೋದ್ರಿಂದ ತುಂಬ ಕೆಲಸ ಇತ್ತು ಮನೇಲಿ. ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೋಬೇಕು. ಬ್ಲೌಸಸ್ ಸ್ಟಿಚಿಂಗ್ ಮಾಡೋವಿದ್ದಾವೆ, ಅದನ್ನು ಎಲ್ಲ ಮುಗಿಸ್ಕೋಬೇಕು ಗೈಸ್. ಬನ್ನಿ, ನಾನು ಇವತ್ತೇನೆಲ್ಲ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಡುಗೆ ಮನೆ ಅಂತೂ ಎಲ್ಲ ಮೆಸ್ಸಿ ಆಗೋಗಿದೆ ಗೈಸ್. ಅಡುಗೆ ಮಾಡಿರೋದಷ್ಟೇ. ಇದು ಅಡುಗೆ ಮನೆನ ಹಿಂಗೆ ಮಾಡಿಬಿಟ್ಟೆ ಗೈಸ್. ಈಗ ನನಗೆ ಸ್ವಲ್ಪ ಸಮಾಧಾನ ಆಗಿದೆ, ಕ್ಲೀನಾಗಿ ಕಾಣಿಸ್ತಾ ಇದೆ. ಸಿಂಕಲ್ಲಿ ಏನಾದರೂ ಪಾತ್ರೆ ಉಳಿತು ಅಂದರೆ ನನ್ನ ತಲೆ ಕೆಲಸನೇ ಮಾಡೋದಿಲ್ಲ. ಪಾತ್ರೆ ತೊಳಿಬೇಕು, ಕ್ಲೀನ್ ಮಾಡಬೇಕು ಅಂತಲೇ ಇರುತ್ತೆ. ಫೈನಲಿ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟೆ ನೋಡಿ. ಬಿಸಿಲಿದೆ, ಬಟ್ ನಮ್ಮ ಮನೆ ಒಳಗೆ ಬರಲ್ಲ, ಆಚೆ ಇರುತ್ತೆ. ರೂಮಲ್ಲಿ ಮಾತ್ರ ಸ್ವಲ್ಪ ಬಿಸಿಲು, ರೂಮಿಗೆ ಅಷ್ಟೇ ಬಿಸಿಲು ಬರೋದು. ಅಡುಗೆ ಮನೆ ಕೆಲಸ ಮುಗಿದ್ರೆ ನೋಡಿ ಎಷ್ಟು ಫ್ರೀ ಆಗ್ತೀವಿ. ಇನ್ನು ಮನೆ ಒಂದು ಕ್ಲೀನ್ ಆದರೆ ಸಾಲದು, ನಾನು ರೆಡಿ ಆಗಬೇಕಲ್ಲ ಗೈಸ್. ಇರಿ 5 ನಿಮಿಷ ಹಿಂಗೆ ಪಟ್ಟಂತ ರೆಡಿಯಾಗಿ ಬಂದ್ಬಿಡ್ತೀನಿ. ನಾನು ರೆಡಿಯಾದೆ ಗೈಸ್. ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾದೆ. ಮೈನ್ ಟಾಸ್ಕ್ ಏನಪ್ಪ ನನಗೆ ಅಂತ ಅಂದರೆ ತಲೆ ಆರಿಸೋದು. ಯಾರಿಗೆಲ್ಲ ಉದ್ದ ಕೂದಲಿದೆಯೋ ಅವರಿಗೆಲ್ಲ ಆಲ್ಮೋಸ್ಟ್ ತಲೆನೋವು ಇದ್ದೇ ಇರುತ್ತೆ. ಅವರು ನೀಟಾಗಿ ಹೇರ್ ಕೇರ್ ಮಾಡಿಕೊಂಡ್ರೆ ಅಷ್ಟೇ ತಲೆನೋವು ಇರಲ್ಲ. ನಾನು ಕೆಲ್ಸಕ್ಕೆ ಹೋಗೋ ಇದರಲ್ಲಿ ಅಂದರೆ ಇವಾಗಲ್ಲ, ಬೇಗ ಸ್ನಾನ ಮಾಡ್ಕೊಂಡು ಹಂಗೆ ಹೋಗಿ ಈಗ ನನಗೆ ಹೆಡ್ಏಕ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅಂತಲೇ ಈಗ ತುಂಬ ಕೇರ್ ಮಾಡ್ತೀನಿ. ಸ್ನಾನ ಮಾಡಿದ್ರೆ ಸಾಕು ತಲೆ ಒಣಗಿಸ್ಕೊಳ್ಳೋದು, ನೆಕ್ಸ್ಟ್ ಡೇನೇ ಎಣ್ಣೆ ಹಾಕೋದು ತಲೆಗೆ, ಹಾಗೆಲ್ಲ ಮಾಡ್ತೀನಿ. ಇಲ್ಲಿ ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಲ್ಲ ಗೈಸ್. ನಾನು ಆಲ್ಮೋಸ್ಟ್ ಬಿಸಿಲಿಗೆ ತಲೆ ಒಣಗಿಸ್ಕೊಳ್ಳೋದು, ಹೇರ್ ಡ್ರೈಯರ್ ಎಲ್ಲ ಏನು ಹಾಕಲ್ಲ. ಅದು ಒಂದು ಸಲ ತಂದಿದ್ವಿ ಹೇರ್ ಡ್ರೈಯರೂ, ಅದೇನೋ ಅರ್ಥಿಂಗ್ ಇರಲಿಲ್ಲ ಅನಿಸುತ್ತೆ ಮನೆಯಲ್ಲಿ. ಈ ಮನೇಲಲ್ಲ, ಬೇರೆ ಮನೇಲಿದ್ವಿ. ಆವಾಗ ಅದು ಸ್ವಿಚ್ ಬೋರ್ಡಿಂದನೇ ಬೆಂಕಿ ಹತ್ಕೊಂಡ್ಬಿಟ್ಟು ಕಿಡಿ ಥರ ಎಗ್ರಿ ಸುಟ್ಟೋಗ್ಬಿಡ್ತು. ಆವತ್ತಿಂದ ಹೇರ್ ಡ್ರೈಯರ್ ಅಂದರೆ ಭಯ ನನಗೆ. ಹಾಗಾಗಿ ನಾನು ಹೇರ್ ಡ್ರೈಯರ್ ಎಲ್ಲ ಏನು ಯೂಸ್ ಮಾಡಲ್ಲ. ಬಿಸಿಲಿದೆ ಆಚೆಗಡೆ, ಆಚೆ ಹೋಗ್ಬಿಟ್ಟು ಬಿಸಿಲಲ್ಲೇ ಒಣಗಿಸ್ಕೊತೀನಿ ಗೈಸ್. ನೋಡಿ ಅಲ್ಲಿದೆ, ಮೇಲೆ ಹೋದರೆ ಬಿಸಿಲು. ಇಲ್ಲೂ ಇಲ್ಲ, ಇಲ್ಲಿಗೆ ಬರಬೇಕಿತ್ತು ಇಷ್ಟೊತ್ತಿಗೆ, ಇಲ್ಲೂ ಬಿಸಿಲಿಲ್ಲ. ಫುಲ್ ಟೆರಸಿಗೆ ಬಂದಿದ್ದೀನಿ ಈಗ. ಅಂದರೆ ಇದ್ರ ಮೇಲೂ ಇನ್ನೊಂದಿದೆ, ಇಲ್ಲಷ್ಟೇ ಸ್ವಲ್ಪ ಬಿಸಿಲು. ಇದ್ರ ಮೇಲಿದೆ ಇನ್ನೊಂದು, ಅಲ್ಲೂ ಬಿಸಿಲು ಇರುತ್ತೆ. ಇಲ್ಲೇ ಸಾಕು. ಈಗ ಬಿಸಿಲಿಗೆ ಬಂದೆ, ಸ್ವಲ್ಪ ಆರಾಮ್ ಅನಿಸ್ತಿದೆ ನೋಡಿ ಗೈಸ್. ಯಾವ ಥರ ಇದೆ ವ್ಯೂ? ಚೆನ್ನಾಗಿದೆಯಲ್ಲ. ನಮ್ಮ ಮನೆ ಮೇಲೂ ಅಷ್ಟಾಗಿ ಏನು ಬಿಸಿಲು ಬೀಳಲ್ಲ ಗೈಸ್. ಅಂದರೆ ಒಂದು ಸೈಡು ಫುಲ್ ಸಿಂಗಲ್ ಬೆಡ್ರೂಮ್ ದೊಡ್ಡ ಮನೆ ಕಟ್ಟಿದ್ದಾರೆ, ಇನ್ನೊಂದು ಚಿಕ್ಕದಾಗಿ ಸಿಂಗಲ್ ಬೆಡ್ರೂಮ್ ಇದೆ. ಅದ್ರ ಮುಂದೆ ಸ್ವಲ್ಪ ಸ್ಪೇಸ್ ಇದೆ ಬಟ್ಟೆ ಒಣಗಾಕೋಕ್ಕೆ, ಅಲ್ಲಷ್ಟೇ ಬೀಳೋದು ಬಿಸಿಲು. ಅಲ್ಲೂ ಏನು ಜಾಸ್ತಿ ಬರಲ್ಲ. ಇನ್ನು ಫುಲ್ ಟೆರಸ್ಗೆ ಹೋದರೆ ಅವರು ಕೋಳಿ ಶೆಡ್, ಆಮೇಲೆ ಅವ್ರಿಗೇನಾದರೂ ಸ್ಟೋರ್ ರೂಮ್ ಥರ ಏನೋ ಮಾಡ್ಕೊಂಡಿದ್ದಾರೆ, ಗಿಡಗಳನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮೇಲೂ. ನನಗೆ ಸ್ವಲ್ಪ ಬಿಸಿಲು ಎಲ್ಲಿ ಬರುತ್ತೋ ಅವಾಗಷ್ಟೇ ಏನಾದರೂ ಒಣಗಾಕೊಳ್ಳೋದು, ಅಂದರೆ ರಾಗಿ ಏನಾದರೂ ಒಣಗಾಕೋದು ಕಾಳು ಕಡಿ ಇರುತ್ತಲ್ಲ, ಅದನ್ನು ಆ ಸ್ಪೇಸಲ್ಲಿ ಹಾಕೋತೀವಿ. ಈಗ ಒಂದು ಸ್ವಲ್ಪನೇ ಬಿಸಿಲಿದ್ದು, ಅದೇ ಬಿಸಿಲಲ್ಲಿ ಡ್ರೈ ಮಾಡ್ಕೋತಾ ಇದ್ದೀನಿ.
ನೋಡಿ ಎಷ್ಟು ಕೊಡವಿದ್ರು ಅಷ್ಟೇ, ಹಿಂಗೆ ಎಳೆದ್ರೆ ಹಂಗೆ ಬರುತ್ತೆ ಗೈಸ್. ಕೂದಲಂತೂ ಸಿಕ್ಕಾಪಟ್ಟೆ ಉದುರುತ್ತಾ ಇದೆ. ನೀರು ಚೇಂಜ್ ಆಗಿರೋದಕ್ಕೋ ಏನೋ ಜಾಸ್ತಿನೇ ಹೇರ್ ಫಾಲ್ ಆಗ್ತಾಯಿದೆ ನನಗಂತೂ. ನಾನು ಏನೂ ಹಚ್ಚೋದೇ ಇಲ್ಲ ಗೈಸ್ ತಲೆಗೆ, ಕೊಬ್ಬರಿ ಎಣ್ಣೆ ಬಿಟ್ಟರೆ ಏನೂ ಹಾಕಲ್ಲ. ಕ್ಲಿನಿಕ್ ಪ್ಲಸ್ ಶಾಂಪು ಹಾಕ್ತೀನಿ. ಅದು ಬಿಟ್ಟರೆ ಈಗ ರೀಸೆಂಟಾಗಿ ಹೆಡ್ ಆ್ಯಂಡ್ ಶೋಲ್ಡರ್ ಯೂಸ್ ಮಾಡಿದ್ದೀನಿ ಸ್ವಲ್ಪ ದಿನದಿಂದ. ಡ್ಯಾಂಡ್ರಫ್ ಇದೆ, ತುಂಬ ಡ್ಯಾಂಡ್ರಫ್ ಇತ್ತು, ಅದಕ್ಕೆ ಹೇರ್ ಫಾಲ್ ಆಗ್ತಿದೆ ಅನಿಸ್ತು. ಅದಕ್ಕೆ ಹೆಡ್ ಆ್ಯಂಡ್ ಶೋಲ್ಡರ್ ಹಾಕ್ತಾಯಿದ್ದೀನಿ. ನೋಡೋಣ ಗೈಸ್. ಅದು ಹೆಡ್ ಆ್ಯಂಡ್ ಶೋಲ್ಡರ್ ಯೂಸ್ ಮಾಡಿದ್ಮೇಲೆ ತಲೆ ಕೂಡ ಅಷ್ಟೇ ಎಷ್ಟು ತಂಪು ಅನಿಸುತ್ತೆ ಅಂದರೆ ಕೂಲಾಗಿರುತ್ತೆ. ಸ್ನಾನ ಮಾಡಿ 1 ಅವರ್ ಆದರೂ ಕೂಲ್ ಅನಿಸುತ್ತೆ. ಫೈನಲಿ ಲೈಟಾಗಿ ಹಂಗೆ ಆರಿದೆ ಗೈಸ್ ತಲೆ. ಸ್ವಲ್ಪ ಒಣಗಿಸ್ಕೊಂಡ್ರೆ ಸಾಕು. ಎಲ್ಲ ತುಂಬ ಉದ್ರೋಗಿದೆ, ಜಾಸ್ತಿ ಏನಿಲ್ಲ ಕೂದಲು, ತುಂಬ ಉದ್ರೋಗಿದ್ದಾವೆ, ಲೈಟಾಗಿದೆ ಅಷ್ಟೆ. ಎಷ್ಟೊಂದು ಕೂದಲು ಉದ್ರೋಗಿದ್ದಾವೆ ಗೈಸ್. ಅದು ಯಾಕಂಗೆ ಉದುರುತ್ತವೆ ಗೊತ್ತೇ ಆಗ್ತಾಯಿಲ್ಲ ನನಗಾದರೆ. ಉದ್ದ ಇದ್ದಾವೆ ಬಟ್ ತೆಳ್ಳೂ ಇದ್ದಾವೆ, ದಪ್ಪ ಏನಿಲ್ಲ. ಇವನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅವಾಗ ಅಷ್ಟು ದಪ್ಪ ಇರೋ ಸ್ಕೂಲ್ಗೆ ಹೋಗುವಾಗ ಈಗ 1 ಜಡೆ ಬೀಳೋದು, ಆವಾಗ 2 ಜಡೆಗೆ 1 ಜಡೆ ಬೀಳ್ತಾಯಿತ್ತು. ಈಗ 1 ಹಾಕ್ಕೊತೀನಿ, ಅಷ್ಟು ದಪ್ಪ ಇತ್ತು ಆವಾಗಲೇ. ಆವಾಗ ಹೆಂಗೆ ಮೇಂಟೈನ್ ಮಾಡ್ತಿದ್ವೋ ಗೊತ್ತಿಲ್ಲ, ಬಟ್ ಈಗ ಆಗ್ತಾಯಿಲ್ಲ, ಸೀರಿಯಸ್ಲಿ ಆಗ್ತಾಯಿಲ್ಲ. ಈಗ ತಲೆನೋವಿಗೆ ಸಾಕಪ್ಪ ಅನಿಸ್ಬಿಟ್ಟಿದೆ ನನಗಂತೂ. ಎಷ್ಟು ಕೆಳಗೆ ಹೋಗೋಣ, ಸಾಕಿನ ಬಿಸಿಲು ಆರಿದೆ ಅಲ್ವಾ. ಇಷ್ಟು ಆರಿದೆ. ಬಾಗಿಲು ತೆಗ್ದೇ ಹೋಗಿದೆ ಅಂದರೆ ಮೇಲೆ ಅಲ್ವಾ, ಯಾರು ಬರೋದಿಲ್ಲ. ಹಾಗಾಗಿ ಗೈಸ್ ಹೇರ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ 1 ಇಯರ್ ಆಯಿತು, ನಾನು ನಿಯರ್ಲಿ 1 ಇಯರ್ ಮೇಲೆ 1 ಮಂತ್ ಆಯಿತು. ಇಷ್ಟುದ್ದ ಕಟ್ ಮಾಡಿಸಿದ್ದೆ ಆವಾಗಲೇ, ಇಷ್ಟುದ್ದ, ಮತ್ತು ಅಷ್ಟೇ ಬೆಳೆದಿದೆ 1 ವರ್ಷಕ್ಕೆ. ಈಗ ಇಷ್ಟು ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಗೈಸ್. ಏನು ಮಾಡೋಣ, ಕಮೆಂಟ್ ಮಾಡಿ, ಕಟ್ ಮಾಡಿಸೋಣ ಬೇಡ. ನಾನೇನೋ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಕೆಲಸ ಎಲ್ಲ ಮುಗೀತಲ್ಲ ಗೈಸ್, ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಬ್ಯಾಕ್ ಹೆಂಗೆ ಕಟ್ ಮಾಡ್ಕೊಂಡಿದ್ದೀನೋ ಬ್ಯಾಕ್ ಇಟ್ಬಿಟ್ಟೆ ನಾನು ಫ್ರಂಟನ್ನು ಕಟ್ ಮಾಡ್ಕೊತೀನಿ. ಇನ್ನು ಲೈನಿಂಗ್ ವಿತ್ ಬ್ಲೌಸ್ ಇದು, ಅದನ್ನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡೋದಷ್ಟೇ ಬಾಕಿ. ಸ್ಟಿಚ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಯಾವ ಥರ ಇದೆ ಅಂತ ಹೇಳಿ ಫೈನಲಿ ತೋರಿಸ್ತೀನಿ ನೋಡಿ. ಲಾಸ್ಟಿಗೆ ಈ ಥರ ಬಂದಿದೆ. ಚೆನ್ನಾಗಿತ್ತು, ಅವರು ಹಾಕ್ಕೊಂಡು ನೋಡಿದ್ರು ಆಲ್ರೆಡಿನ. ಚೆನ್ನಾಗಿ ಫಿಟ್ಟಾಗಿ ಕುತ್ಕೊಂಡಿತ್ತು, ಎಲ್ಲೂ ಏನು ಟೈಟ್ ಆಗ್ತಾ ಇರಲಿಲ್ಲ, ಚೆನ್ನಾಗಿತ್ತು. ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿದೆ. ನಮ್ಮ ಮನೆಯವರು ಬಂದರು ಗೈಸ್, ರೆಡಿ ಮಾಡಿದ್ದೆ. ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದರು. ಅವ್ರದ್ದು ಒಂದು ಏನಂದರೆ, ಅವರು ಫ್ರೀಯಾಗಿದ್ದರೆ ಅಷ್ಟೇ ರೆಡಿ ಮಾಡ್ತಾರೆ, ಅಂದರೆ ಹೂವು ಮುಡ್ಸೋದು ಎಲ್ಲ ಒರೆಸೋದು ಮಾಡ್ತಾರೆ. ಅವರು ಡ್ಯೂಟಿಗೆ ಏನಾದರೂ ಹೋಗಿದ್ರೆ ನಾನೇ ಬೆಳಿಗ್ಗೆ ಹೂವು ಇದ್ದರೆ ಪೂಜೆ ಮಾಡಿಬಿಡ್ತೀನಿ. ಹೂವು ಇಲ್ಲ ಅಂದರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಅವ್ರು ಬಂದಮೇಲೆ ಬರ್ತಾ ಹೂವು ತಗೊಂಬರ್ತಾರಲ್ಲ, ಬಂದು ಹಾಗೇ ಪೂಜೆ ಮಾಡ್ತಾರೆ. ಇನ್ನು ನಮ್ಮ ಹೇಮಂತ್ ಇನ್ನೂ ಸ್ನಾನಕ್ಕೆ ಹೋಗಿರಲಿಲ್ಲ ಗೈಸ್, ಅದಕ್ಕೆ ಅಷ್ಟರೊಳಗೆ ಬೆಡ್ಶೀಟ್ ಆದರೂ ತೊಳ್ದಕ್ಕೆ ಹೋಗೋಣ ಅಂತೇಳಿ ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ. ನನಗದನ್ನು ಎತ್ತಕ್ಕಾಗಲ್ಲ ಗೈಸ್, ಎಷ್ಟು ವೆಯ್ಟ್ ಇರುತ್ತೆ ಗೊತ್ತಾ ಅದು. ಅದಕ್ಕೆ ಇವರು ನಮ್ಮ ಮನೆಯವರಾಗಲಿ ಹೇಮಂತ್ ಆಗಲಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಯಾರೋ ಒಬ್ಬರು ಬಂದರೆ ಡೈಲಿ ಒಂದೊಂದು ದೊಡ್ಡ ಬೆಡ್ಶೀಟ್ ಇದ್ದಾಗಷ್ಟೇ ಅವ್ರನ್ನ ತೊಳೆಯೋಕ್ಕೆ ಹೇಳೋದು. ಚಿಕ್ಕದಿದ್ದರೆ ನಾನೇ ವಾಶ್ ಮಾಡಾಕ್ತೀನಿ. ನಮ್ಮದು ವಾಷಿಂಗ್ ಮಿಷನ್ ಅಲ್ಲ, ಲೆಗ್ ಮಿಷನ್ನು. ಲೆಗ್ ಮಿಷನ್ ಅಂದರೆ ಅರ್ಥ ಆಗುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲ ಬೆಡ್ಶೀಟು ಯಾವ ಥರ ತೊಳಿತಾರೆ ಅಂತ ಹೇಳಿ. ಇಲ್ಲಿ ಎಲ್ಲ ಕಡೆನೂ ಹಾಗೆ ತೊಳಿತಾರೆ ಅನಿಸುತ್ತೆ. ವಾಷಿಂಗ್ ಮಿಷನ್ ಇರೋರಿಗೆ ಗೊತ್ತಿರಲ್ಲ, ಇಲ್ಲದೇ ಇರೋರಿಗೆ ಗೊತ್ತಿರುತ್ತೆ ಯಾವ ಥರ ಬೆಡ್ಶೀಟ್ ತೊಳೆಯೋದು ಅಂತ ಹೇಳಿ. ನೋಡಿ, ಇದೇ ಥರ ನಾವು ಬೆಡ್ಶೀಟ್ ತೊಳೆಯೋದು. ಏಕೆಂದರೆ ಅದೆಲ್ಲ ಸೋಪ್ ಹಾಕಿ ಉಜ್ಜಿ ತೊಳೆಯೋಕ್ಕಾಗೋದಿಲ್ಲ, ತುಂಬ ಸ್ಪೇಸ್ ಬೇಕು ಹಾಗೂ ಶಕ್ತಿ ಬೇಕು ಅದಕ್ಕೆ. ಇನ್ನು ಬೆಳಿಗ್ಗೆ ನೈಟೇ ನೆನೆಸ್ಬಿಟ್ಟು ಬೆಳಿಗ್ಗೆ ತೊಳೆದಾಕ್ಬೋದು, ಇಲ್ಲ ಬೆಳಿಗ್ಗೆ ನೆನೆಸ್ಬಿಟ್ಟು ಮಧ್ಯಾಹ್ನ ಅಥವಾ ಸಾಯಂಕಾಲ ತೊಳಿಬೋದು. ನಾನು ಇದೇ ಕಾರಣಕ್ಕೆ ಹೇಳಿದ್ದು ನಮ್ಮದು ಲೆಗ್ ಮಿಷನ್ ಅಂತ ಇದೆ ನೋಡಿ. ಇನ್ನು ಅಲ್ಲಿಂದ ಬಂದು
ನಮಗೆ ಕಾಫಿ, ನಮ್ಮ ಮನೆಯವರು ಕಾಫಿ ಟೀ ಕುಡಿಯೋಲ್ಲ, ಅವರಿಗೆ ಸ್ವಲ್ಪ ಹಾರ್ಲಿಕ್ಸ್ ಆಗಲಿ ಬೂಸ್ಟ್ ಆಗಲಿ ಇಟ್ಟಿರ್ತೀವಿ. ನಾನು ಹೇಮಂತ್ ಇಬ್ಬರು ಕಾಫಿ ಟೀ ಯಾವುದಿದ್ರೂ ಕುಡಿತೀವಿ ಗೈಸ್. ನಮ್ಮ ಮನೆಯವ್ರು ಒಬ್ಬರು ಕಾಫಿ ಟೀ ಅವಾಯ್ಡ್ ಮಾಡ್ತಾರೆ. ಇನ್ನು ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೂಸ್ಟ್ ಹಾಕ್ಕೊಂಡು ಕೊಡೋಣ ಅಂತ ಬಂದೆ. ಅವರು ಎಲ್ಲ ಪೂಜೆ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ರೆಡಿ ಟು ಡ್ರಿಂಕ್ ಬೂಸ್ಟ್ ಅವರು. ನಾವು ಕಾಫಿ ಕುಡಿತೀವಿ. ನಾವು ಯಾವ್ದು ಕೊಟ್ಟರು ಬಿಡಲ್ಲ ಗೈಸ್. ಅಂದರೆ ಕಾಫಿ ಟೀ ಅದರಲ್ಲಿ, ಬೇರೆದ್ರಲ್ಲ, ಹಾರ್ಡ್ ಡ್ರಿಂಕ್ಸ್ ಅಲ್ಲ, ಕೂಲ್ ಡ್ರಿಂಕ್ಸು ಕಾಫಿ ಟೀ ಏನೇ ಆದರೂ ಕುಡಿತೀವಿ, ನೀವು ಬೇರೆ ಥರ ತಿಳ್ಕೊಬೇಡಿ. ನನಗೆ ಕಾಫಿ. ಆಮೇಲೆ ಇನ್ನು ನೈಟಿಗೆ ಚಪಾತಿ ಆಗಲಿ ಪೂರಿ ಆಗಲಿ ಮಾಡೋಣ ಅಂದ್ಕೊಂಡೆ ಗೈಸ್. ನಮ್ಮ ಮನೆಯವರು ತುಂಬ ದಿನ ಆಗಿತ್ತು ಪೂರಿ ತಿಂದು. ಅವರು ಪೂರಿನೇ ಮಾಡು, ಚಪಾತಿ ಏನು ಯಾವಾಗಲೂ ಮಾಡ್ತಾನೆ ಇರ್ತೀವಲ್ಲ. ನಾನು ಆಯಿಲ್ ಐಟಮ್ಸು ಜಾಸ್ತಿ ಮಾಡೋದಿಲ್ಲ ಗೈಸ್. ಅಂದರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋವು ಯಾವೂ ಮಾಡಿಲ್ಲ. ಹಾಗಾಗಿ ತುಂಬ ದಿನವೇ ಆಗಿತ್ತು. ತುಂಬ ದಿನ ಅನ್ನೋದಕ್ಕಿಂತ ಒಂದು 2 ವರ್ಷನೇ ಆಗಿತ್ತು ನಾವು ಪೂರಿ ಮಾಡಿ ಮನೇಲಿ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವ್ರು ಯಾಕೋ ನೆನೆಸ್ಕೊಂಡಿದ್ರು ಪೂರಿ ಮಾಡಿಕೊಡು ಅಂತ ಹೇಳಿ. ಅದಕ್ಕೆ ಪೂರಿ ಮಾಡೋಣ ಅಂತ ಹೇಳಿ ಹಿಟ್ಟು ಕಲಿಸ್ತಾ ಇದ್ದೀನಿ. ನನಗೆ ಹಿಟ್ಟು ಕಲಿಸೋದಂದರೆ ತಲೆನೋವು ಗೈಸ್. ಕೈಗೆಲ್ಲ ಅಂಟ್ಕೊಂಡಿರುತ್ತಾ, ಅದು ಹಿಟ್ಟು ಕಲ್ಸೋಕ್ಕೆ ಒಂಚೂರು ಪ್ರಾಬ್ಲಮ್. ಆಮೇಲೆ ಫುಲ್ ನೆನ್ಕೊಂಡಾದ್ಮೇಲೆ ಕಲಿಸ್ಕೋತೀನಿ ಚೆನ್ನಾಗಿ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಷ್ಟೇ ಹಿಟ್ಟು ಕಲ್ಸೋಕ್ಕೆ. ಆಮೇಲೆ ನೋಡಿ ಸ್ಮೂತಾಗಿದ್ದಾಗ ಚೆನ್ನಾಗಿರುತ್ತೆ. ನನಗೆ ಚೆನ್ನಾಗಿ ನಾದ್ಕೊಳ್ತಾರೆ ಅಂತಾರಲ್ಲ, ಅಂದರೆ ಸ್ಮೂತ್ ಆದಾಗ ಮಿದಿತಾರೆ ಅಂತ ಕರೀತಾರೆ ನಮ್ಮ ಕಡೆ. ಆ ಥರ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಬಟ್ ಸ್ಟಾರ್ಟಿಂಗ್ ಕಲಿಸುವಾಗ ಕೈಗೆ ಅಂಟ್ಕೊಳ್ಳುತ್ತಲ್ಲ, ಅವಾಗ ಅಷ್ಟೇ ಒಂದು ಸ್ವಲ್ಪ. ಆಮೇಲೆ ಅಡ್ಜಸ್ಟ್ ಆಗುತ್ತೆ. ನೋಡಿ ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ನಾವು ಇರೋದು 3 ಜನ ಅಲ್ವಾ, ಅದಕ್ಕೆ ಸ್ವಲ್ಪನೇ ಕಲಿಸ್ಕೊಂಡಿದ್ದೀನಿ. 1 ಟೈಮ್ಗೆ ಆಗೋವಷ್ಟು ಸಾಕು. ಇನ್ನು ಪೂರಿ ಮಾಡಿ, ಎಲ್ರಿಗೂ ಪೂರಿ ಜೊತೆಗೆ ಸಾಗು ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಪೂರಿ ಜೊತೆಗೆ ಪಲ್ಯ, ಸಾಗು ಈ ಥರ ಏನೂ ಇಷ್ಟಪಡೋದಿಲ್ಲ ಗೈಸ್. ಏನು ಮಾಡಿರ್ಬೋದು ನಾನು. ಪಲ್ಯ ಸಾಗು ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ. ಚಟ್ನಿನೇ ಮಾಡಿರ್ತೀನಲ್ವ, ಚಟ್ನಿನೇ ಮಾಡಿರೋದು ಪೂರಿ ಜೊತೆಗೆ. ಇನ್ನು ಎಲ್ಲ ಒಸ್ಕೊಂಡು ಚಿಕ್ಕದಾಗಿ ಚಪಾತಿ ಅಷ್ಟೇ ಮಾಡಿದ್ದೀನಿ. ಬಟ್ ಚಪಾತಿಗಿಂತ ಚಿಕ್ಕದು, ಪೂರಿಗಿಂತ ದೊಡ್ಡದು, ಸ್ವಲ್ಪ ದೊಡ್ಡದಾಗೇ. ಎಣ್ಣೆನೂ ಅಷ್ಟೇ ಗೈಸ್, ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಹಿಟ್ಟೆಲ್ಲ ಇರುತ್ತಲ್ಲ, ಇದ್ರದ್ದು ಸ್ವಲ್ಪ ಎಲ್ಲ ಬಿಟ್ಕೊಂಡಿರುತ್ತೆ ಅಂತ ಹೇಳಿ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಡ, ವೇಸ್ಟ್ ಆಗೋಗ್ಬಿಡುತ್ತೆ ಅಂತೇಳಿ. ಅದು ಮುಣಗೋ ಅಷ್ಟು ಸಾಕು, ಒಂದು ಪೂರಿ ಬೇಯೋ ಅಷ್ಟು. ಅದೆಲ್ಲನೂ ನಾವು ಇಷ್ಟು ಮಾಡೋಷ್ಟರೊಳಗೆ ಇನ್ನು ಒಗ್ಗರಣೆ ಹಾಕೋವಷ್ಟು ಮಾತ್ರ ಉಳಿದಿರುತ್ತೆ ಎಣ್ಣೆ. ಅದನ್ನು ನೆಕ್ಸ್ಟ್ ಡೇ ಏನಕ್ಕಾದರೂ ಫ್ರೈ ಮಾಡ್ಕೊಳ್ಳೋಕ್ಕೋ ಅಥವಾ ಒಗ್ಗರಣೆ ಹಾಕೋದಕ್ಕೋ ಸರಿ ಹೋಗುತ್ತೆ ಗೈಸ್. ಎಣ್ಣೆ ವೇಸ್ಟ್ ಆಗೋಲ್ಲ. ಮತ್ತು ನಾನು ಅದನ್ನು ಉಳಿದಿರೋದನ್ನ ಅದೇ ಬಾಟ್ಲಿಗೆ ಹಾಕೋಕ್ಕಾಗಲ್ಲ, ಅಥವಾ ಸಪ್ರೇಟ್ ಒಂದು ಗ್ಲಾಸಲ್ಲಿ ಹಾಕಿಟ್ಟಿಡೋಕ್ಕಾಗಲ್ಲ. ಏಕೆಂದರೆ ಅದೆಲ್ಲ ಎಲ್ಲಿ ಇಟ್ಟಿದ್ದು ಅದು ಆಮೇಲೆ ಚೆನ್ನಾಗೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕೋತೀನಿ, ವೇಸ್ಟ್ ಆಗುತ್ತೆ ಅಂತ ಹೇಳಿ. ನೋಡಿ ಪೂರಿ ಜೊತೆಗೆ ಯಾವ ಥರ ಚಟ್ನಿ. ನಮ್ಮ ಮನೆಯವ್ರಿಗೆ ಚಟ್ನಿ ಕಾಂಬಿನೇಷನ್ನೇ ಇಷ್ಟ. ಅದಕ್ಕೆ ನಾನು ಯಾವಾಗ್ಲೂ ಪೂರಿ ಜೊತೆಗೆ ಚಟ್ನಿನೇ ಮಾಡೋದು. ಕ್ಲೀನ್ ಆಯಿತು, ನಾನು ಮಲ್ಕೊಳ್ಳೋದೆ. ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ, ನೈಟ್ ಟೈಮ್ ಪೂರಿ ಮಾಡಿ ಇದ್ದೀನಲ್ಲ, ಒಂದು 1/2 ಅವರ್ 1 ಅವರ್ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಆಮೇಲೆ ಮಲ್ಕೊತೀನಿ. ಯಾಕಂದರೆ ಅದು ನೈಟ್ ಬೇಗ ಡೈಜೆಸ್ಟಿವ್ ಆಗೋಲ್ಲ, ಮಲ್ಗೆ ಇರ್ತೀವಲ್ಲ. ಹಾಗಾಗಿ ನಾನು ನೈಟ್ ಮಾಡ್ತಾ ಇರಲಿಲ್ಲ ಚಪಾತಿ ಆಮೇಲೆ ಈ ಪೂರಿ ಆ ಥರದ್ದೆಲ್ಲ. ಬೆಳಿಗ್ಗೆ ಟೈಮ್ ಇರೋದಿಲ್ಲ, ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ನೈಟ್ ಪ್ಲ್ಯಾನ್ ಮಾಡ್ಕೋತೀನಿ. ಏನಾರು ಟಿಫನ್ ಮಾಡೋದಾದರೆ ಅವರು ಬೆಳಿಗ್ಗೆ ಬೇಗ 6 ಗಂಟೆಗೆ ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತೇಳಿ. ಚಳಿ ಬೇರೆ ಇರುತ್ತಲ್ವ ಈಗ, ಅದಕ್ಕೋಸ್ಕರ. ಈಗ ಎಲ್ಲ ಕೆಲಸ ಮುಗೀತು, ಇನ್ನೇನು ವಿಡಿಯೋ ಎಂಡ್ ಮಾಡುವ ಸಮಯ. ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್.